ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಸುಮಾ. ನನಗೆ ವಯಸ್ಸು 25 ವರ್ಷ. ನನಗೆ ಸುಮಾರು 6 ವರ್ಷಗಳ ಹಿಂದೆ ಪ್ರವೀಣ್ ಅನ್ನೋ ವ್ಯಕ್ತಿಯೊಂದಿಗೆ ಮದುವೆ ಆಯಿತು. ಮದುವೆಯಾಗಿ ಇಷ್ಟು ವರ್ಷಗಳಾದರೂ ಕೂಡ ನನಗೆ ಮಕ್ಕಳೇ ಆಗಿರಲಿಲ್ಲ. ಅದಕ್ಕೆ ಕಾರಣ ನನ್ನ ಗಂಡನಲ್ಲಿರುವಂತಹ ಒಂದೇ ಒಂದು ಸಣ್ಣ ಲೋಪ. ಆದರೆ ನನ್ನ ಗಂಡ ನೋಡೋದಕ್ಕೆ ಮಾತ್ರ ತುಂಬಾ ತುಂಬಾ ಚೆನ್ನಾಗಿದ್ದಾರೆ. ಅದೇ ರೀತಿ ನಾನು ಕೂಡ ಒಳ್ಳೆಯ ಬಿಳಿ ಬಣ್ಣದಲ್ಲಿದ್ದು ಸ್ವಲ್ಪ ಸುಂದರವಾಗಿಯೇ ಇದ್ದೇನೆ. ಆದರೆ ನನ್ನ ಮದುವೆಗಿಂತ ಮುಂಚೆಯೇ ನನಗೆ ಎಷ್ಟೊಂದು ಒಳ್ಳೆಯ ಸಂಬಂಧಗಳು ಬಂದಿದ್ವು. ಆದರೂ ಕೂಡ ಪರಿಚಯದವರ ಸಂಬಂಧ ಅಂಥೇಳಿ ಪ್ರವೀಣ್ ಜೊತೆ ನನ್ನ ಮದುವೆಯನ್ನ ಮಾಡಿಸಿದ್ರು, ನಮ್ಮನೆಯ ದೊಡ್ಡವರು. ಹಾಗೆ ನನಗೆ ಮದುವೆಯಾದ ಮೊದಲ ರಾತ್ರಿಯಂದೇ ನನ್ನ ಗಂಡನ ಸಮಸ್ಯೆ ಏನು ಅಂತನ್ನೋದು ನನಗೆ ಪೂರ್ತಿಯಾಗಿ ಅರ್ಥ ಆಯಿತು. ಪ್ರಿಯ ವೀಕ್ಷಕರೇ, ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹೊಸ ಕತೆ ಬರೆಯೋದಕ್ಕೆ ಪ್ರೋತ್ಸಾಹವನ್ನು ಕೊಡಿ. ಅದರಿಂದ ನಾನು ಮೋಸ ಹೋಗಿದ್ದೇನೆ ಅಂತ ತಿಳ್ಕೊಂಡ ನಾನು ನನ್ನ ಮನಸ್ಸಿನಿಂದ ಉಕ್ಕಿ ಬರ್ತಾ ಇದ್ದಂತಹ ದುಃಖವನ್ನ ತಡೆದುಕೊಳ್ಳೋದಲ್ಲದೆ ನನ್ನ ಹಣೆ ಬರಹಕ್ಕೆ ಕಣ್ಣೀರನ್ನ ಹಾಕ್ತಾ ನನ್ನ ಗಂಡನೊಂದಿಗೆ ರಹಸ್ಯವಾಗಿ ಸಂಸಾರ ಮಾಡಿಕೊಂಡಿದ್ದೆ. ಅಸಲಿಗೆ ಈ ಸಮಸ್ಯೆಯನ್ನ ಯಾರಿಗೆ ಹೇಳಿಕೊಂಡು ಬೇಸರ ಪಡಬೇಕು ನನಗೆ ಅರ್ಥ ಆಗ್ತಾ ಇರಲಿಲ್ಲ. ಹೋಗ್ಲಿ, ನನ್ನ ತವರು ಮನೆಯವರಿಗೆ ನನಗೆ ಬಂದ ಕಷ್ಟದ ಬಗ್ಗೆ ಹೇಳಿಕೊಳ್ಳೋಣ ಅಂತಂದ್ರೆ ಎಷ್ಟೋ ಕಷ್ಟಪಟ್ಟು ನನಗೆ ಮದುವೆ ಮಾಡಿದ ನನ್ನ ಪೋಷಕರು ಬೇಸರ ಪಡೋದನ್ನ ನಾನು ಏನೇನೂ ನೋಡೋದಕ್ಕಾಗೋದಿಲ್ಲ. ಅದಕ್ಕೆ ನನಗೆ ಕಷ್ಟವಾಗಿದ್ರೂ ಆ ವಿಷಯವನ್ನ ಮಾತ್ರ ಯಾರೊಂದಿಗೂ ಹೇಳದೆ ನನ್ನಲ್ಲೇ ನಾನು ಕೊರಳ್ತಾ ಇದ್ದೆ. ಹೀಗಿರಲು ಒಂದಿನ ನಮ್ಮ ಮಾವನವರಿಗೆ ಮೈ ಹುಷಾರಿಲ್ಲ ಅಂತನೂ ಸುದ್ದಿ ಬಂತು. ನಾನು ಮತ್ತು ನನ್ನ ಗಂಡ ಇಬ್ರು ಸೇರ್ಕೊಂಡು ನಮ್ಮತ್ತೆ ಮನೆಗೆ ಹೊರಟ್ವಿ. ನಮ್ಮತ್ತೆಯವರ ಊರು ಒಂದು ಹಳ್ಳಿಯಾಗಿದ್ದು ಪಟ್ಟಣದಿಂದ ತುಂಬಾ ದೂರ ಇರುವಂತಹ ಒಂದು ಮೂಲೆಯಲ್ಲಿದೆ. ಸುಮಾರು 2 ಗಂಟೆಗಳ ಕಾಲ ಕಾರ್ನಲ್ಲಿ ಮಣ್ಣಿನ ರಸ್ತೆಯಲ್ಲಿ ಪ್ರಯಾಣವನ್ನ ಮಾಡಿ ಅತಿ ಕಷ್ಟದ ಮೇಲೆ ಹೇಗೋ ನಮ್ಮ ಅತ್ತೆಯ ಮನೆಗೆ ನಾವು ತಲುಪಿದ್ವಿ. ಅಲ್ಲಿಗೆ ಹೋದ ಮೇಲೆ ನಾವು ಮಾವನವರ ಪರಿಸ್ಥಿತಿಯನ್ನ ನೋಡಿ ತುಂಬಾ ಕುಗ್ಗಿ ಹೋಗ್ಬಿಟ್ವಿ. ಯಾಕಂದ್ರೆ ಆಗಲೇ ಮಾವನವರ ಪರಿಸ್ಥಿತಿ ಬಹಳಷ್ಟು ಹದಗೆಟ್ಟು ಬಿಟ್ಟಿತ್ತು. ಅದರಿಂದ ನಾನು ಅತ್ತೆ ಮತ್ತು ಮಾವನವರ ಯೋಗಕ್ಷೇಮವನ್ನ ನೋಡಿಕೊಳ್ಳುವುದಕ್ಕೆ ಅಲ್ಲೇ ಕೆಲವು ದಿನಗಳ ಕಾಲ ಉಳಿದುಕೊಂಡೆ ನಮ್ಮತ್ತೆ ಮನೆಯಲ್ಲೇ. ನನ್ನ ಗಂಡ ಮಾತ್ರ 1-2 ದಿನ ಇದ್ದು ತನಗೆ ರಜೆ ಇಲ್ಲ ಅಂತನ್ನೋ ಕಾರಣದಿಂದ ಮರಳಿ ನಗರಕ್ಕೆ ಹೊರಟು ಹೋಗ್ಬಿಟ್ಟು. ಹಾಗೆ ನೋಡ್ತಾ ನೋಡ್ತಾ ಇರಬೇಕಾದ್ರೆ 1 ವಾರ ಕಳೆದು ಹೋಯಿತು. ಹೀಗಿರುವಾಗ ಒಂದು ದಿನ ಸಾಯಂಕಾಲದ ವೇಳೆ ನನಗೆ ಮನೆಯಲ್ಲಿ ಬೇಸರ ಆಗ್ತಾ ಇದೆ ಅಂಥೇಳಿ ನಾನು ಹಾಗೇನೆ ಸುಮ್ಮನೆ ಹಿತ್ತಲಲ್ಲಿರುವ ತೆಂಗಿನ ತೋಟಕ್ಕೆ ಹೋದೆ. ತೋಟದಲ್ಲಿ ಹಾಗೆ ನಡೆದುಕೊಂಡು ಹೋಗ್ತಾ ಇರಬೇಕಾದ್ರೆ ನನಗೆ ಅಲ್ಲಿ ಒಂದು ಗುಡಿಸಲು ಕಾಣಿಸ್ತು. ಆಗ ನಾನು ಆ ಗುಡಿಸಲಿನಲ್ಲಿ ಯಾರಾದರೂ ಇದಾರಾ ಅಂಥೇಳಿ ನೋಡುತ್ತಾ ನಿಂತೆ. ಈ ನಡುವೆ ಅಲ್ಲಿ ಇದ್ದಕ್ಕಿಂತಂತೆ ಬಂದ ನಮ್ಮ ವೀರಣ್ಣನವನ್ನ ಕಂಡು ಆ ಕಟುಮಸ್ತಾದ ದೇಹವನ್ನ ನೋಡಿ ಇವನು ಭಲೆ ಇದ್ದಾನಲ್ಲ ಅಂಥೇಳಿ ಅವನನ್ನ ಕಂಡು ಮುಗಲ್ನಗಲು ಪ್ರಾರಂಭಿಸಿದೆ. ಹಾಗೇನೆ ಅವನು ಕೂಡ ನನ್ನನ್ನು ಹಾಗೆಯೇ ನೋಡುತ್ತಾ ನಿಂತು ಬಿಟ್ಟ. ಅದರಲ್ಲೂ ಅವನು ಸುಮಾರು 6 ಅಡಿ ಎತ್ತರ ಇರೋದಲ್ಲದೆ ಒಳ್ಳೆಯ ದೇಹ ಹೊಂದಿದ್ದ. ಜಿಮ್ನಾಸ್ಟಿಕ್ ಬಾಡಿ ಇತ್ತು, ಅವನು ದೇಹದ ಆಡ್ಯತೆ ಇತ್ತು. ನೋಡಲು ತುಂಬಿದ ಕೊಡದಂತೆ ಬಲೆ ಚೆನ್ನಾಗಿದ್ದ. ಅವನನ್ನು ನೋಡಿದ ತಕ್ಷಣ ಮನಸೋತ ನಾನು ಈ ಪಾತಿವ್ರತ್ಯ ಇದ್ರೆಷ್ಟು ಹೋದ್ರೆಷ್ಟು ಅಂಥೇಳಿ ನನ್ನೊಳಗೆ ನಾನು ಅಂದುಕೊಳ್ತಾ ಇದ್ದೆ. ಅಷ್ಟಕ್ಕೆ ನಿಲ್ಲದೆ ಇವನೊಂದಿಗೆ ಕನಿಷ್ಠ ಪಕ್ಷ 1 ಬಾರಿಯಾದರೂ ಆ ತುಂಕಾಟದ ಕೆಲಸವನ್ನ ಮಾಡಿ ನನ್ನ ಆಸೆಯನ್ನೆಲ್ಲ ಪೂರ್ತಿಯಾಗಿ ತೀರಿಸ್ಕೊಂಡ್ರೆ ಸಾಕು ಅಂತ ಅನ್ಕೊಂಡೆ. ನನ್ನ ಜನ್ಮವೇ ಧನ್ಯವಾಗುತ್ತೆ ಅಂಥೇಳಿ ಅನ್ಕೊಂಡೆ. ಹೀಗೆ ನನ್ನ ಮನಸ್ಸಿನಲ್ಲಿ ಏನೋ ಆಲೋಚನೆಗಳು ಬರ್ತಾ ಇರಬೇಕಾದ್ರೆ ಅವನು ನನ್ನನ್ನು ಕಂಡು ಏನಮ್ಮೋರೇ ಹೇಗಿದ್ದೀರಾ ಅಂತ ಮಾತಾಡಿಸ್ದ. ಯಾವಾಗಲೂ ನಿಮ್ಮ ಮದುವೆಯಲ್ಲಿ ನೋಡಿದ್ದು, ಮತ್ತೆ ಇಷ್ಟು ದಿನಗಳ ಮೇಲೆ ನಿಮ್ಮನ್ನ ನೋಡ್ತಾ ಇದ್ದೀನಿ, ನಿಮ್ಮ ದರ್ಶನ ಭಾಗ್ಯ ಸಿಕ್ಕಿತು ಅಂತನ್ಬೇಕಾದ್ರೆ ನನಗೆ ಸ್ವಲ್ಪ ನಗು ಕೂಡ ಬಂತು. ಅಷ್ಟಕ್ಕೂ ನೀವೆಲ್ಲ ಹೇಗಿದ್ದೀರಾ, ಕ್ಷೇಮವೇ ಅಂತ ಕೇಳಿದ ವೀರಣ್ಣ. ಅವನ ಮಾತುಗಳನ್ನು ಕೇಳಿದ ನಾನು, ನಾವೆಲ್ಲರೂ ಚೆನ್ನಾಗಿದ್ದೇವೆ, ನೀನ್ ಚೆನ್ನಾಗಿದ್ಯಾ ಅಂತ ಕೇಳಿದೆ. ಹಾಗೆ ಸ್ವಲ್ಪ ಹೊತ್ತು ಅವನೊಂದಿಗೆ ಹರಟೆಯನ್ನು ಹೊಡೆದೆ ನಾನು.
ಭಾಳ ದಿನಗಳ ಬೆಲೆ ಭೇಟಿಯಾಗಿದ್ನಲ್ಲ, ಹಾಗಾಗಿ ಕತ್ತಲಾಗ್ತಾ ಇರೋದನ್ನ ಕಂಡು ಮೆಲ್ಲಗೆ ಅಲ್ಲಿಂದ ಹೊರಟು ನಮ್ಮ ಮನೆಯ ಕಡೆ ನಾನು ಹೆಜ್ಜೆ ಹಾಕ್ದೆ. ನಾನು ಹಾಗೆ ಹಿಂದೆ ತಿರುಗಿ ಒಂದು ಹೆಜ್ಜೆ ಇಟ್ಟೆನೋ ಇಲ್ವೋ ಅಷ್ಟರಲ್ಲಿ ಅಲ್ಲಿರುವ ಬೀರಣ್ಣ ಹೇಳ್ದ, ಅಬ್ಬಾ, ಏನಿದೆ ನನ್ನ ಬಂಗಾರದ ಗಿಳಿ, ಯಾವಾಗ್ಲೂ ಪಂಜರದಲ್ಲೇ ಇರೋದಾ? ಒಂದು ಅವಕಾಶ ಸಿಕ್ಕರೆ ಊರ್ ಪೂರ್ತಿ ತೋರಿಸ್ತೇನೆ ಅಂತ ಅಂದ. ಅವನು ಆಡಿದ ಮಾತುಗಳನ್ನು ಕೇಳಿ ಕೇಳಿಸದಂತೆ ನಟಿಸಿದ ನಾನು ಕೋಪವನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಲಾಗದೆ ಅವನ ಕಡೆ ತುಂಬ ಕುಸಿಬಿಸಿಯಿಂದ ನೋಡಿದೆ, ಕೋಪದಿಂದ ನೋಡಿದೆ. ಆಗ ಅವನು ಕೂಡ ನನ್ನ ಕಡೆ ಅಷ್ಟೇ ಕೋಪದಿಂದ ಆತುರವಾಗಿ ನೋಡ್ತಾ ನಿಂತ. ತಕ್ಷಣ ನಾನು ಇಲ್ಲೇ ಇದ್ರೆ ನನಗೆ ಒಳ್ಳೆಯದಲ್ಲ ಅಂತ ಅನ್ಕೊಂಡು ಗಡಿಪಿಡಿಯಲ್ಲಿ ಅಲ್ಲಿಂದ ಮನೆಯ ದಾರಿಯನ್ನ ಹಿಡಿದೆ, ಮನೆಯ ಕಡೆ ಹೋಗತೊಡಗದೆ. ಅವನು ಮಾತ್ರ ಅಲ್ಲೇ ಹಾಗೇನೆ ನಿಂತು ನನ್ನನ್ನು ತಿಂದು ಬಿಡುವಂತೆ ನೋಡ್ತಾ ಇದ್ದ. ಅಂದಿನಿಂದ ಆ ವೀರಣ್ಣ ನನ್ನ ಬಗ್ಗಿಸಿಕೊಳ್ಳೋದಕ್ಕೆ ಮಾಡದ ಪ್ರಯತ್ನವೇ ಇಲ್ಲ. ನನ್ನ ಒಲಿಸ್ಕೊಳ್ಳೋದಕ್ಕೆ ತುಂಬ ಪ್ರಯತ್ನವನ್ನ ಮಾಡ್ದ. ನಾನು ಮಾತ್ರ ಅವನ ಮಾಯೆಗೆ ಬೀಳ್ತಾ ಇರಲಿಲ್ಲ. ಅದಕ್ಕೆ ಜೊತೆಯಾಗಿ ಯಾವಾಗ ಅವನು ನನಗೆ ಕಂಡ್ರೂ ಅವನ ಕಣ್ಣುಗಳಲ್ಲಿ ಆ ಕೋರಿಕೆ ತುಂಬ ಸ್ಪಷ್ಟವಾಗಿ ನನಗೆ ಕಾಣಿಸ್ತಾ ಇತ್ತು. ಹೀಗಿರ್ಬೇಕಾದ್ರೆ ಒಂದು ದಿನ ನಮ್ಮ ಮನೆಯಲ್ಲಿ ಕೆಲಸ ಮಾಡುವ ಮಲ್ಲಮ್ಮ ನನ್ನ ಹತ್ರ ಬಂದು ಆ ವೀರಣ್ಣನ ಬಗ್ಗೆ ಹೊಗಳೋದಕ್ಕೆ ಪ್ರಾರಂಭಿಸಿದ್ಲು. ಯಾವ ಸಂದರ್ಭ ಬಂದರೂ ಬೇಕೆಂದೇ ವೀರಣ್ಣನ ಪ್ರಸ್ತಾಪವನ್ನ ನನ್ನ ಬಳಿ ತಂದು ಅವನನ್ನ ಹೊಗಳುವ ಕೆಲಸವನ್ನ ಮಾಡ್ತಾ ಇದ್ಲು. ಎಂದಿನಂತೆ ಒಂದಿನ ನಾನು ನನ್ನೆಲ್ಲಾ ಕೆಲಸಗಳನ್ನು ಮುಗಿಸಿ ಸೋಫಾದಲ್ಲಿ ಕೂತ್ಕೊಂಡು ಟಿವಿ ನೋಡ್ತಾ ಇದ್ದೆ. ಮಲ್ಲಮ್ಮ ಬಂದು ನನ್ನ ಕಾಲನ್ನು ಒತ್ತಾ ಇದ್ಲು. ಬಲೆ ಒತ್ತಾ ಇದೆಯಲ್ಲ ಮಲ್ಲಮ್ಮ, ನಿನಗೆ ಈ ಮೊದಲು ಮಸಾಜ್ ಪಾರ್ಲರ್ನಲ್ಲಿ ಕೆಲಸ ಮಾಡಿದ ಅನುಭವ ಏನಾದರೂ ಇದೆಯಾ ಅಂತ ಕೇಳಿದೆ. ಅಯ್ಯೋ, ಅದೆಲ್ಲ ಇಲ್ಲ ಅಮ್ಮೋರೆ, ನಮ್ಮಂಥವ್ರಿಗೆ ನಿಮ್ಮಂಥವರ ಕಾಲು ಒತ್ತಿದ್ರೆ ತಾನೇ 4 ಕಾಸು ಹೊಟ್ಟೆಗೆ ಸೇರೋದು ಅಂಥೇಳಿ ದೊಡ್ಡದಾಗಿ ಹೇಳಿದ್ಲು. ಅಷ್ಟಕ್ಕೆ ನಿಲ್ಲದ ಮಲ್ಲಮ್ಮ, ಮಸಾಜ್ ಅಂದಾಗ ನೆನಪಾಯ್ತಮ್ಮನೋರೆ, ಆ ವೀರಣ್ಣ ಕೂಡ ಬಲೆ ಚೆನ್ನಾಗಿ ಮಾಡ್ತಾನಮ್ಮ. ಅವನ ಕೈ ಏನಾದರೂ ಬಿತ್ತು ಅಂದರೆ ಎಂಥ ಮೈ ಕೈ ನೋವಿದ್ರೂ ಕ್ಷಣ ಮಾತ್ರದಲ್ಲಿ ಮಾಯ ಆಗಬೇಕು ಅಂತ ಅಂದಾಗ ಆ ಮಾತು ಕೇಳಿ ನನಗೆ ಮಲ್ಲಮ್ಮನ ಮೇಲೆ ತುಂಬ ಕೋಪ ಬಂತು. ತಕ್ಷಣ, ಏನೇ ನೀನು ಅವನ ಪರವಾಗಿ ವಕಾಲತ್ತು ಹಿಡಿದುಕೊಂಡು ಇಲ್ಲಿಗೆ ಬಂದಿದ್ಯಾ ಅಂತ ಕೋಪಗೊಂಡೆ. ಬಂದಾಗಿನಿಂದ ನೋಡ್ತಾ ಇದ್ದೀನಿ, ಅವಶ್ಯಕತೆ ಇರಲಿ ಇಲ್ಲದೇ ಇರಲಿ ಅವನ ಬಗ್ಗೆನೇ ಹೇಳ್ತಾ ಇರ್ತೀಯ, ಯಾವಾಗಲೂ ಅವನ ಪ್ರಸ್ತಾಪವನ್ನೇ ತರ್ತೀಯ. ಅಷ್ಟಕ್ಕೂ ನಿನ್ನ ಉದ್ದೇಶ ಏನು ಅಂಥೇಳಿ ನಾನು ಅವಳನ್ನು ಗಟ್ಟಿಯಾಗಿ ವಿಚಾರಿಸಿದಾಗ, ಕೋಪ ಮಾಡ್ಕೊಳ್ಬೇಡಿ ಅಮ್ಮನವರೇ, ಏನೋ ಸುಮ್ಮನೆ ಹೇಳಿದೆ ಅಷ್ಟೇ ಅಂಥೇಳಿ ನನ್ನನ್ನು ಸಮಾಧಾನ ಪಡಿಸೋದಕ್ಕೋಸ್ಕರ ಪ್ರಯತ್ನಿಸಿದ್ಲು ಮಲ್ಲಮ್ಮ. ಮಲ್ಲಮ್ಮನ ಮಾತು ಕೇಳಿದ ನಾನು, ಆ ವೀರಣ್ಣನ ಉದ್ದೇಶ ನನಗೆ ಚೆನ್ನಾಗಿ ಗೊತ್ತು, ಅದಕ್ಕೆ ನಿನಗೆ ಇದೇ ಕೊನೆ ಬಾರಿ ಹೇಳ್ತಾ ಇರೋದು. ಇನ್ನೊಂದು ಸಾರಿ ಅವನ ಬಗ್ಗೆ ಪ್ರಸ್ತಾಪ ನನ್ನ ಬಳಿ ತಂದೆ ಅಂತಂದರೆ ನಿನ್ನನ್ನು ಬಿಡೋದಿಲ್ಲ, ಜಾಗ್ರತೆ ಅಂಥೇಳಿ ನನ್ನದೇ ಶೈಲಿಯಲ್ಲಿ ವಾರ್ನಿಂಗನ್ನು ನೀಡಿದೆ. ಅದರಿಂದ ನನ್ನ ಮಾತನ್ನು ಗಂಭೀರವಾಗಿ ತಗೊಂಡ ಮಲ್ಲಮ್ಮ ಮತ್ತೆಂದು ಅವನ ಬಗ್ಗೆ ನನ್ನ ಮುಂದೆ ಮಾತಾಡಲಿಲ್ಲ. ಆದರೆ ನನಗೊಂದಿನ ಅನುಮಾನ ಬಂದು ಮಲ್ಲಮ್ಮನನ್ನ ಕರೆದು, ಅಸಲಿಗೆ ನೀನು ಯಾಕೆ ಅವನ ಬಗ್ಗೆ ಪದೇ ಪದೇ ಹೇಳ್ತಾ ಇದ್ದೆ? ನಿನಗೂ ಅವನಿಗೂ ಏನು ಸಂಬಂಧ? ನಿಜ ಹೇಳ್ತೀಯೋ ಇಲ್ವೋ ಅಂಥೇಳಿ ತುಂಬ ಜೋರಾಗಿ ಕೇಳಿದೆ. ಆಗ ನನ್ನ ಮಾತಿಗೆ ಹೆದರಿದ ಮಲ್ಲಮ್ಮ ನಲ್ಲಗೆ ಅಸಲಿ ವಿಷಯ ಹೇಳ್ತೊಡಗಿದ್ಲು. ನನ್ನ ಗಂಡ ನನ್ನನ್ನು ಬಿಟ್ಟು ಹೋದ ವಿಷಯ ನಿಮಗೆ ಗೊತ್ತೇ ಇದೆಯಲ್ಲ ಅಮ್ಮವ್ರೆ ಅಂಥೇಳಿ ಅವಳು ಕೇಳಿದ ಪ್ರಶ್ನೆಗೆ ಹೌದು ಗೊತ್ತು ಅಂತ ಉತ್ತರಿಸ್ದೆ. ಹಾಗೆ ನನ್ನ ಗಂಡ ಬಿಟ್ಟು ಹೋದ್ಮೇಲೆ ಒಬ್ಬಂಟಿಯಾಗಿರುವ ನನ್ನ ಮೇಲೆ ವೀರಣ್ಣ ಕಣ್ಣು ಹಾಕ್ದ. 2-3 ಸಾರಿ ಅವನ ಬಳಿ ಬರೋದಕ್ಕೆ ಬಲವಂತವನ್ನ ಮಾಡ್ದ. ಆದರೆ ಅವನೆಂದ್ರೆ ಇಷ್ಟವಿಲ್ಲದ ನಾನು ಅವನಿಂದ ತಪ್ಪಿಸ್ಕೊಳ್ತಾ ಇದ್ದೆ. ಹೀಗಿರ್ಬೇಕಾದ್ರೆ ಒಂದಿನ ತೆಂಗಿನ ತೋಟದಲ್ಲಿ ಬಿತ್ತಿರೋ ಗೆರೆಗಳನ್ನು ಹಾಯ್ತಾ ಇದ್ದಾಗ ಹಿಂದಿನಿಂದ ಬಂದ ವೀರಣ್ಣ ನನ್ನನ್ನು ಗಟ್ಟಿಯಾಗಿ ಹಿಡಿದುಕೊಂಡ. ಗುಡಿಸಲಿನ ಒಳಗೆ ಎಳೆದೊಯ್ದು ನನ್ನ ಜೀವನವನ್ನೇ ಹಾಳು ಮಾಡ್ದ ಅಂಥೇಳಿ ಅಳುತ್ತಾ ಹೇಳಿದ್ಲು. ಅಂದಿನಿಂದ ನಾನು ಅವನು ಹೇಳಿದ್ದೆಲ್ಲ ನಾನು ಮಾಡದೇ ಇದ್ರೆ ನಡೆದ ವಿಷಯವನ್ನ ಎಲ್ಲರಿಗೂ ಹೇಳಿ ಮರ್ಯಾದೆ ಕಲಿತೀನಿ ಅಂಥೇಳಿ ಬೆದರಿಸುತ್ತಾ ತನ್ನ ಕೆಲಸಗಳನ್ನೆಲ್ಲ ಮಾಡಿಸ್ಕೊಳ್ತಾ ಇದ್ದಾನೆ
ಅಂಥೇಳಿ ಬೇಜಾರಿಂದ ಹೇಳಿದ್ಲು ಮಲ್ಲಮ್ಮ. ಹಾಗೇನೆ ನಾನು ನಿಮ್ಮ ಹತ್ರ ಇರುವಾಗೆಲ್ಲ ಅವನ ಬಗ್ಗೆ ಹೇಳುವಂತೆ ನಿಮ್ಮ ಮನಸ್ಸಿನಲ್ಲಿ ಅವನ ಬಗ್ಗೆ ಒಂದೊಳ್ಳೆ ಅಭಿಪ್ರಾಯ ಮೂಡುವಂತೆ ಮಾಡೋದಕ್ಕೆ ನನಗೆ ಟಾರ್ಚರ್ ಕೊಡ್ತಾ ಇದ್ದ ಅಂಥೇಳಿ ಭಯಾನಕ ಸತ್ಯವನ್ನ ನನ್ನ ಮುಂದೆ ಬಿಚ್ಚಿಟ್ಲು. ಅವಳು ಹೇಳಿದ ಮಾತನ್ನ ಕೇಳಿ ನನಗೆ ಮೈ ಝುಮ್ ಅಂತಾಯ್ತು. ಛೀ, ಈ ವೀರನ ಇಷ್ಟೊಂದು ದುಷ್ಟನೇ, ಯಾವುದೇ ಕರುಣೆ ಇಲ್ಲದ ಈ ನರರೂಪದ ರಾಕ್ಷಸನನ್ನ ಇನ್ನು ಮುಂದೆ ಬಿಡಬಾರದು ಅಂಥೇಳಿ ನಿರ್ಧಾರವನ್ನ ಮಾಡಿದೆ. ಜೊತೆಗೆ ಇವನೊಂದಿಗೆ ಜಾಗರೂಕತೆಯಿಂದ ಇರಬೇಕು ಅಂಥೇಳಿ ನನಗೆ ನಾನೇ ಎಚ್ಚರಿಸ್ಕೊಂಡೆ. ಒಂದಿನ ನಮ್ಮ ಅತ್ತೆಯವರು ನಮ್ಮ ಮಾವನನ್ನ ಕರ್ಕೊಂಡು ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಹೋದ್ರು. ಮನೆಯಲ್ಲಿ ಒಬ್ಬಳೇ ಇದ್ದ ನಾನು ಏನ್ ಮಾಡಬೇಕು ಅಂತ ತಿಳಿದೆ ಸೋಫಾದಲ್ಲಿ ಕೂತ್ಕೊಂಡು ಟಿವಿ ನೋಡ್ತಾ ಇದ್ದೆ. ಈ ನಡುವೆ ಕೆಲಸದವಳು ಮಲ್ಲಮ್ಮ ಜೋರಾಗಿ ಕಿಚ್ತಾರೋ ಶಬ್ದ ನನಗೆ ಕೇಳಿಸ್ತು. ತಕ್ಷಣ ಬೆಚ್ಚಿ ಬಿದ್ದ ನಾನು ಆ ಶಬ್ದ ಎಲ್ಲಿಂದ ಬರ್ತಾ ಇದೆ ಅಂತ ನೋಡೋದಕ್ಕೆ ತ್ವಸಕ್ಕೆ ಹೋದಾಗ ಅಲ್ಲಿ ಆ ವೀರನ ಮಲ್ಲಮ್ಮನಿಗೆ ಚೆನ್ನಾಗಿ ಮಾಡ್ತಾ ಇದ್ದ. ಏನಿದು, ಯಾಕೆ ಅವಳನ್ನ ಹೀಗೆ ಚಿತ್ರಹಿಂಸೆ ಕೊಡ್ತಾ ಇದ್ದಾನೆ, ಕೇಳೋರು ಯಾರೂ ಇಲ್ಲ ಅನ್ಕೊಂಡಿದ್ಯಾ, ಈಗಲೇ ಪೊಲೀಸ್ ಕಂಪ್ಲೇಂಟ್ ನೀಡ್ತೇನೆ ನೋಡು ಅಂತನ್ನುವಾಗ ನನ್ನ ಮಾತ ಕೇಳಿ ಒಪ್ಪಗೊಂಡ ವೀರಣ್ಣ, ಬಾರೇ ನನ್ನ ರಾಣಿ, ನಿನಗಾಗಿಯೇ ನಾನು ಎಷ್ಟೋ ದಿನಗಳಿಂದ ಕಾಯ್ತಾ ಇದ್ದೇನೆ ಅಂಥೇಳಿ ಒಂದು ತುಂಟ ಮಾತುಗಳನ್ನು ಆಡೋದಕ್ಕೆ ಪ್ರಾರಂಭಿಸ್ತ. ಅಷ್ಟಕ್ಕೆ ನಿಲ್ಲದ ಆ ವ್ಯಕ್ತಿ ಇದ್ದಕ್ಕಿದ್ದಂತೆ ನನ್ನ ಬಳಿ ಬಂದು ನನ್ನ ಮೇಲೆ ಎರಗೋದಕ್ಕೆ ಪ್ರಾರಂಭ ಮಾಡ್ದ. ಆ ಘಟನೆಯನ್ನ ಕಣ್ಣಾರೆ ನೋಡಿದ ಮಲ್ಲಮ್ಮ ತಕ್ಷಣ ಅಲ್ಲಿಂದ ಓಡಿ ಹೋದ್ಲು. ಅಲ್ಲಿ ಯಾರೂ ಇಲ್ಲ ಅಂತನ್ನುವಂತಹ ಧೈರ್ಯದಿಂದ ಮಿತಿಮೀರಿದ ವೀರಣ್ಣ ನನ್ನನ್ನ ಪಕ್ಕದ ರೂಮಿಗೆ ಕರೆದುಕೊಂಡು ಹೋದ. ನನ್ನ ಸೌಂದರ್ಯವನ್ನು ದೂಚುವ ಕೆಲಸಕ್ಕೆ ಬಿದ್ದ. ಮೊದಮೊದಲು ಅವನ ಆಸೆಗೆ ನಾನು ಅಡ್ಡಿಪಡಿಸಿದ್ರು ಅವನು ತೋರಿಸುತ್ತಿದ್ದ ಆ ಗಂಡಸ್ತನಕ್ಕೆ ನಾನು ಸೋತು ಹೋದೆ. ಬಹುಶಃ ಇಷ್ಟು ದಿನ ಆ ಸ್ಪರ್ಶದಿಂದ ದೂರವಿದ್ದ ಕಾರಣಕ್ಕೋ ಅಥವಾ ತಿಳಿಯದೆಯೇ ಅವನ ಮೇಲೆ ಇಷ್ಟ ಬೆಳೆದಿದ್ದ ಕಾರಣಕ್ಕೋ ಗೊತ್ತಿಲ್ಲ, ಅಂದು ವೀರಣ್ಣನ ಮಡಿಲಲ್ಲಿ ಹಕ್ಕಿಯಂತೆ ಅಡಗಿ ಹೋದೆ. ಅಂದಿನಿಂದ ನಾನು ಯಾವಾಗ ನಮ್ಮ ಅತ್ತೆ ಮನೆಗೆ ಹೋದ್ರೂ ನನ್ನ ಕಣ್ಣುಗಳು ವೀರಣ್ಣನಿಗಾಗಿ ಕಾಯ್ತಾ ಇದ್ವು. ವೀರಣ್ಣ ಕಂಡಾಗ್ಲೆಲ್ಲ ನನ್ನ ಎದೆಯಲ್ಲಿ ಒಂದು ಥರದ ಸಾಗರದ ಅಲೆಗಳು ಇರುತ್ತಾ ಇದ್ವು. ಮದುವೆಯಾಗಿ ವರ್ಷಗಳಾಗಿದ್ರೂ ಕೆನ್ನನ ಸ್ಪರ್ಶವಿಲ್ಲದೆ ನಿರಾಸೆಯಲ್ಲಿ ಹೊರಗುತ್ತಾ ಇರೋ ನನ್ನ ಜೀವನದಲ್ಲಿ ವೀರಣ್ಣನ ಆಗಮನದಿಂದಾಗಿ ಬಾಡಿ ಹೋದ ಗಿಡಕ್ಕೆ ಹೊಸ ಚಿಗುರು ಬರುವಂತಾಯಿತು. ಈ ಕಥೆಯ 2ನೇ ಭಾಗಕ್ಕೆ ಪಾರ್ಟ್ 2 ಅಂತಲೇ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಹೊಸ ಕಥೆಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಧನ್ಯವಾದಗಳು. ಶುಭ ದಿನ. ಟೇಕ್ ಕೇರ್. ಬಾಯ್. ಸಿ ಯು.